ಈಗ ನಂಜನಗೂಡಿಗೆ ಬಂದಿದ್ದೀವಿ, ಶ್ರೀಕಂಠೇಶ್ವರ ದೇವಸ್ಥಾನ. ಈಗ ದೇವಸ್ಥಾನದಲ್ಲಿ ದೇವ್ರ ದರ್ಶನ ಮಾಡಿಕೊಂಡು ಇಲ್ಲಿಂದ ಸೀದಾ ಮೈಸೂರಿಗೆ ಹೋಗ್ತೀವಿ. ಏನೋ ಫಂಕ್ಷನ್ ಇತ್ತು, ಏನೋ ಇರಬೇಕೇನೋ. ಎಲ್ಲ ದೇವಸ್ಥಾನಕ್ಕೆಲ್ಲ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಇವಾಗಿಲ್ಲಿ ಚಪ್ಪಲಿ ಬ್ಯಾಗೆಲ್ಲ ಇಟ್ಬಿಟ್ಟು ನೀಟಾಗಿ ದೇವ್ರ ದರ್ಶನ ಮಾಡ್ಕೊಳ್ಳೋದು. ದೇವ್ರ ದರ್ಶನ ಆಗಿದ ತಕ್ಷಣ ಇಲ್ಲಿಂದ ಸೀದಾ ಮೈಸೂರಿಗೆ ಹೋಗೋದು. ನಂಜನಗೂಡು ದೇವಸ್ಥಾನದಿಂದ ಸೀದಾ ಮೈಸೂರು ಪ್ಯಾಲೇಸ್ ಹತ್ರ ಬಂದಿದ್ದೀವಿ. ಮೈಸೂರಲ್ಲಿ ಲೈಟ್ ಶೋ ಆಗ್ತಿದೆ ಇವಾಗ. ಲೈಟ್ ಶೋ ಒಂದೊಂದೇ ಲೈಟ್ಸ್ ಆನ್ ಮಾಡ್ತಾ ಇದ್ದಾರೆ. ಲೈಟ್ ಶೋದು ವಿಡಿಯೋ ಮಾಡೋಣ ಅಂತ ವೆಯ್ಟ್ ಮಾಡ್ತಾಯಿದ್ರೆ ಪೊಲೀಸವ್ರು ಬಂದುಬಿಟ್ಟು ಫೈನ್ ಹಾಕ್ತೀನಿ, ಗಾಡಿ ತೆಗೀರಿ ಅಂತಂದರು. ಸೊ ಗಾಡಿ ತೆಗೆದು ಬೇರೆ ಕಡೆ ಪಾರ್ಕ್ ಮಾಡಿ ಬರೋಷ್ಟೊತ್ತಿಗೆ ಇವಾಗ ಫುಲ್ಲು ಗೇಟ್ ಹತ್ರ ಬಂದಿದ್ದೀನಿ. ಪಾರ್ಕ್ ಮಾಡಿ ಬರೋಷ್ಟೊತ್ತಿಗೆ ಲೈಟ್ಸ್ ಎಲ್ಲ ಆಫ್ ಆಗೋಗಿದೆ. ಸೊ ಈಗ ಹೋಗಿದೆ. ಅವಾಗ ಲೈಟ್ ಶೋ ನೋಡೋಕ್ಕಾಗಲಿಲ್ಲ. ನಾರ್ಮಲ್ ಲೈಟಿಂಗ್ಸ್ ಹಾಕಿದ್ದಾರೆ ಇವಾಗ. ಇವಾಗಷ್ಟೇ ರಿಟರ್ನ್ ಹೋಗಬೇಕು. ನೀವು ಮೈಸೂರಿಗೆ ಬಂದಾಗ ಯಾವತ್ತಾದರೂ ಒಂದ್ಸರಿ ಇದನ್ನು ಟ್ರೈ ಮಾಡಿ. ಜಟ್ಕಾ ಗಾಡಿ ತುಂಬ ಚೆನ್ನಾಗಿರುತ್ತೆ. ಆಗಿನ ಕಾಲದಲ್ಲಿ ಕಾರು ಬಸ್ಸು ಇಲ್ಲದೆ ಇರೋವಾಗ ಇದನ್ನೇ ಯೂಸ್ ಮಾಡ್ತಾಯಿದ್ರು. ಸೀಟ್ಸ್ ಎಲ್ಲ ನೋಡಿ ಹೇಗಿದೆ, ಫುಲ್ ಲೈಟಿಂಗ್ಸ್ ಹಾಕಿ ಕಲರ್ ಮಾಡಾಕಿದ್ದಾರೆ. ಕುದುರೆ ರೆಡಿ ಇದೆ. ಬಂದರೆ ನೀಟಾಗಿ ಒಂದು ರೌಂಡ್ ಕರ್ಕೊಂಡು ಹೋಗ್ತಾರೆ. ನಮ್ಗೆ ಎಲ್ಲಿ ಬೇಕೋ ಅಲ್ಲಿಗೋಗಿ ಕರ್ಕೊಂಡು ಬಿಡ್ತಾರೆ. ಸೇಮ್ ಆಟೋ ರಿಕ್ಷಾ ಥರ. ಆಟೋಗೆ ಏನು ಕೊಡ್ತೀವಿ ಸೇಮ್ ಇವ್ರಿಗೂ ಹಾಗೆ ಕೊಟ್ಟರೆ ಇವರು ಕರ್ಕೊಂಡೋಗಿ ಡ್ರಾಪ್ ಮಾಡ್ತಾರೆ. ನೋಡಿ ಕುದುರೆಗೆ ಫುಲ್ಲು ಲಗಾಮೆಲ್ಲ ಹಾಕಿ ನಿಲ್ಲಿಸಿದ್ದಾರೆ. ಮುಂದೆ ಪ್ಯಾಲೇಸ್, ಮಧ್ಯ ಆಂಜನೇಯ ಸ್ವಾಮಿ ದೇವಸ್ಥಾನ. ಇದು ಬ್ಯಾಕ್ ಗೇಟ್. ಇನ್ನೊಂದು ಗೇಟು ಫ್ರಂಟ್ ಗೇಟ್ ಅಲ್ಲ. ಫ್ರಂಟ್ ಗೇಟಲ್ಲಿ ಪಾರ್ಕಿಂಗಿಗೆ ಜಾಗ ಬಿಡಲ್ಲ ಅವರು. ಸೊ ಅದಕ್ಕೆ ಈ ಕಡೆ ಬಂದು ಪಾರ್ಕ್ ಮಾಡಿದ್ವಿ. ಇದೆಲ್ಲ ಪಾರ್ಕಿಂಗ್ ಲಾಟ್ ನೋಡಿ. ಬೈಕು ಕಾರೆಲ್ಲ ಪಾರ್ಕಿಂಗ್ ಇದೆ ಇಲ್ಲಿ. ಪಾರ್ಕಿಂಗ್ ಲಾಟಲ್ಲಿ ಬಂದರೆ ಎಲ್ಲ ನಾರ್ಮಲ್ ಮಾಡಾಕಿದ್ದಾರೆ. ಆಗಲೇ ಲೈಟ್ಸ್ ಎಲ್ಲ ಇತ್ತು. ನೋಡೋಣ, ಸ್ವಲ್ಪ ಹೊತ್ತಿಲ್ಲ ವೆಯ್ಟ್ ಮಾಡ್ತೀನಿ. ಏನಾದರೂ ಅವ್ರು ಲೈಟ್ಸ್ ಮತ್ತೆ ಹಾಕಿದ್ರೆ ವಿಡಿಯೋ ಮಾಡ್ಕೋಬೋದು. ಕೊನೆಗೂ ವಿಡಿಯೋ ಸಿಕ್ತು. ಗಾಡಿ ಪಾರ್ಕ್ ಮಾಡಿ ಬರೋಷ್ಟೊತ್ತಿಗೆ ನನ್ನ ಫ್ರೆಂಡು ರೆಕಾರ್ಡ್ ಮಾಡ್ಕೊಂಡಿದ್ದ. ನೋಡಿ ಜಟ್ಕಾ ಗಾಡಿ ಹೋಗ್ತಿದೆ. ಇಲ್ಲಿ ನೋಡಿ ಜಟ್ಕಾ ಗಾಡಿಗಳು ಲೈನಾಗಿ ನಿಲ್ಸ್ಕೊಂಡಿದ್ದಾರೆ. ಶೇರ್ ಆಟೋ ಥರ ಇದು ಫುಲ್ಲು ಕವರ್ ಆಗಿಬಿಟ್ಟಿದ್ದಾರೆ ಮಗುಕ್ಕೇನೆ. ಏನು ಊಟ ಮಾಡ್ತಿದ್ಯಾ ಏನದು ಗೊತ್ತಿಲ್ಲ. ಫುಲ್ಲು ಕವರ್ ಆಗಿಬಿಟ್ಟಿದ್ದಾರೆ ಮೂತಿಗೇನೆ. ಊಟ ಮಾಡ್ತಿರ್ಬೇಕದು. ವೈಟ್ ಹಾರ್ಸ್ ಚೆನ್ನಾಗಿದೆ. ಇದು ಮೈಸೂರು ಕ್ಲಾಕ್ ಟವರು. ಫುಲ್ ಫೇಮಸ್ ಕ್ಲಾಕ್ ಟವರ್ ಇದು. ನೀಟಾಗಲ್ಲಿ ಪ್ಯಾಲೇಸ್ ಮುಂದೆ ಸರ್ಕಲಲ್ಲಿ ಬಂದರೆ ಕ್ಲಾಕ್ ಟವರ್ ಸಿಗುತ್ತೆ. ಇದೊಂದು ಸರ್ಕಲ್ ಮಾಡಿಬಿಟ್ಟಿದ್ದಾರೆ, ಚೆನ್ನಾಗಿದೆ. ವೆಲ್ಕಮ್ ಟು ಡೇ 3. ಸೊ ಇವಾಗಿಂದು ಮೈಸೂರು ಹೋಟೆಲ್ ಕಾಂಪ್ಲೆಕ್ಸ್ ಅಂತ ಬಂದಿದ್ದೀವಿ. ಮೈಸೂರು ಹೋಟೆಲ್ ಕಾಂಪ್ಲೆಕ್ಸಲ್ಲಿ ಬಂದು ಸ್ಟೇ ಆಗಿ ರಾತ್ರಿ ಇವಾಗ ಎಲ್ಲ ಗಾಡಿ ಪ್ಯಾಕಿಂಗ್ ಆಗ್ತಿದೆ. ಇವಾಗ ಗಾಡಿ ಎಲ್ಲ ಪ್ಯಾಕ್ ಆದಮೇಲೆ ಎಲ್ಲ ಕಟ್ತಿದ್ದಾರೆ ನೋಡಿ ನೀಟಾಗಿ. ಇದೆಲ್ಲ ಪ್ಯಾಕ್ ಆದಮೇಲೆ ಸೀದಾ ಚಾಮುಂಡೇಶ್ವರಿ ಬೆಟ್ಟಕ್ಕೆ ಹೋಗೋದು. ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನದಲ್ಲಿ ದರ್ಶನ ಮಾಡಿಕೊಂಡು ಅಲ್ಲಿಂದ
ನೆಕ್ಸ್ಟು ಶ್ರೀರಂಗಪಟ್ಟಣ ಅಂದ್ಕೊಂಡಿದ್ದೀವಿ, ನೋಡೋಣ ಏನಾಗುತ್ತೆ ಅಂತ. ಆಷಾಢ ಅಂದ್ಬಿಟ್ಟು ಗಾಡಿಗಳನ್ನ ಅಲೋ ಮಾಡ್ತಿಲ್ಲ ಬೆಟ್ಟದ ಮೇಲೆ. ಯಾರೇ ಬಂದ್ರೂ KSRTC ಬಸ್ಸಲ್ಲೇ ಬರಬೇಕು. ಯಾವುದೇ ಪ್ರೈವೇಟ್ ವೆಹಿಕಲ್ಸು ಅಲೋ ಇಲ್ಲ. ಗಾಡಿನ ಕೆಳಗಡೆ ಪಾರ್ಕ್ ಮಾಡಿ ಬಸ್ಸಲ್ಲಿ ಬರಬೇಕು. ಅಲ್ಲೇ ಟಿಕೆಟ್ಸ್ ಎಲ್ಲ ಅಲ್ಲೇ ಕೊಡ್ತಿದ್ದಾರೆ ದರ್ಶನದ್ದು. ಸೊ ಈಗೆಲ್ಲ ಬಸ್ಸುಗಳಲ್ಲಿ ಬಂದು ಇಲ್ಲಿಂದ ಹೋಗ್ಬೇಕು. ವೀಕೆಂಡ್ ಅಂದ್ಬಿಟ್ಟು ನೋಡಿ ಎಷ್ಟು ಜನ ಬಂದಿದ್ದಾರೆ. ಜನ ಸಾಗರ ಆಗೋಗಿದೆ ಇಲ್ಲಿ. ದರ್ಶನ ಇವತ್ತು ಹೋಗಿ ಕ್ಯೂಲ್ ನಿಂತ್ಕೊಂಡ್ರೆ ಎಷ್ಟೊತ್ತಿಗೆ ದರ್ಶನ ಸಿಗುತ್ತೆ ಅಂತ ಗೊತ್ತಿಲ್ಲ. ನೋಡೋಣ ಏನಾಗುತ್ತೆ. ಸಿಕ್ಕಾಪಟ್ಟೆ ಜನ ಇದ್ದಾರೆ. ಇಲ್ಲೆಲ್ಲ ಬಂದು ದೇವಸ್ಥಾನ ಹಿಂದೆ ಹೋಗಿ ಮತ್ತು ಈ ಕಡೆ ಎಲ್ಲ ಬಂದು ಈ ದೇವಸ್ಥಾನದಲ್ಲಿ ದರ್ಶನ ಮುಗಿಸ್ಕೊಂಡು ಇವಾಗ ಗಾಡಿ ಪ್ಯಾಕ್ ಮಾಡ್ತಿದ್ದಾರೆ. ಎಲ್ಲ ಪ್ಯಾಕ್ ಮಾಡಿ ಇವಾಗ ಇಲ್ಲಿಂದ ಹೊರಡೋದು. ನನ್ನ ಗಾಡಿ ಆಗಲೇ ಪ್ಯಾಕ್ ಆಗಿದೆ. ಸೊ ಇಲ್ಲಿಂದ ಹೊರಡೋದು ಇವಾಗ ಸೀದಾ ಶ್ರೀರಂಗಪಟ್ಟಣಕ್ಕೆ ಹೋಗೋದು. ಶ್ರೀರಂಗಪಟ್ಟಣಕ್ಕೆ ಹೋಗಿ ನೆಕ್ಸ್ಟು ಅಲ್ಲಿಂದ ನೋಡೋದು KRS ಬ್ಯಾಕ್ ವಾಟ್ರಲ್ಲಿ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. KRS ಬ್ಯಾಕ್ ವಾಟರ್ಗೆ KRS ಬ್ಯಾಕ್ ವಾಟ್ರಿಗೆ ಹೋಗಿ ಅಲ್ಲಿ ಗೋಪಾಲ ಸ್ವಾಮಿ ದೇವಸ್ಥಾನ ಇದೆ, ಆ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಎಲ್ಲ ಗಾಡಿಗಳು ನೀಟಾಗಿ ಪ್ಯಾಕ್ ಮಾಡ್ತಾ ಇದ್ದಾರೆ. ಇವಾಗ ಶ್ರೀರಂಗಪಟ್ಟಣಕ್ಕೆ ಬಂದಿದ್ದೀವಿ ಮೈಸೂರಿಂದ. ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಗಾಡಿ ಪಾರ್ಕ್ ಮಾಡಿ ಇವಾಗ ಇಲ್ಲಿ ಚಪ್ಪಲಿಗಳೆಲ್ಲ ಇಟ್ಬಿಟ್ಟು ಸೀದಾ ದೇವ್ರ ದರ್ಶನಕ್ಕೆ ಹೋಗ್ಬೇಕು. ಇವಾಗ ರಂಗನಾಥ ಸ್ವಾಮಿ ದೇವಸ್ಥಾನ ದರ್ಶನ ಆಯಿತು. ಸೊ ಇವಾಗ ಸೀದಾ ವೇಣುಗೋಪಾಲ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. KRS ಬ್ಯಾಕ್ ವಾಟ್ರು ಒಂದು ಎಳ್ನೀರು ಕುಡ್ಕೊಂಡು ಸೀದಾ ಅಲ್ಲೋಗೋದು. ಒಳ್ಳೆ ಸೈಟ್ ಸೀಯಿಂಗ್ ಇದೆ. ಈಗ ರಂಗನಾಥ ಸ್ವಾಮಿ ದೇವಸ್ಥಾನದಿಂದ ಸೀದಾ ಗೋಪಾಲ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ. KRS ಬ್ಯಾಕ್ ವಾಟರು ಸುತ್ತಲೂ ನೀರಿದೆ, 3 ಸೈಡ್ ನೀರಿದೆ. ಈಗ ಇಲ್ಲೊಂದು ದೇವಸ್ಥಾನದ ಹಿಂದೆ ಮತ್ತು ಆ ಕಡೆ 3 ಕಡೆನೂ ನೀರಿದೆ. ನಮ್ಮ ಬಾಯ್ಸ್ ಎಲ್ಲ ಇಲ್ಲಿ ಕೂತಿದ್ದಾರೆ. ಈಗ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡ್ಕೊಂಬರೋದು. ಒಳ್ಳೆ ಜಾಗ ಇದು, ಒಂದ್ಸಲಿ ವಿಸಿಟ್ ಮಾಡಿ. ತುಂಬ ಚೆನ್ನಾಗಿದೆ ಇಲ್ಲಿ. ಫುಲ್ ಗ್ರೀನರಿ, ನೀರು, ಗಾಳಿ ಎಲ್ಲ ಇದೆ ಇಲ್ಲಿ. ಹಸಿರು, ನೀರು, ಗಾಳಿ, ಮೋಡ, ಈ ಕಡೆ ಬಿಸಿಲು, ಪ್ರತಿಯೊಂದು ಇದೆ ಇಲ್ಲಿ. ಆರಾಮಾಗಿ ಇಲ್ಲಿ ಬಂದು ಅರ್ಧ ದಿನ ಇದ್ದು ಹೋಗ್ಬೋದು, ಅಷ್ಟು ಚೆನ್ನಾಗಿದೆ. ಈಗ ಬರಬೇಕು. ಈ ಕಡೆ KRS ಬ್ಯಾಕ್ ವಾಟರು ನೋಡಿ ಹೇಗಿದೆ. ಬಿಸಿಲು, ಮೋಡ ಎಲ್ಲನೂ ಇದೆ. ಇದು ಮೈನ್ ಎಂಟ್ರೆನ್ಸು. ದೇವಸ್ಥಾನ ಒಳಗಡೆ ಈ ಕಡೆಯಿಂದನೇ ಹೋಗಬೇಕು.
ಕಲ್ಲಿನ ರಥ ಕಾಣಿಸ್ತಿದ್ಯಾ? ಹಂಪಿಯಲ್ಲಿದೆಯಲ್ಲ ಸೇಮ್ ಹಾಗೆ ಸೇಮ್ ಕಲ್ಲಿನ ರಥ ರೀಕ್ರಿಯೇಷನ್ ಮಾಡಿದ್ದಾರೆ ಇಲ್ಲಿ ಹಂಪಿಯಲ್ಲಿರೋದು. ಬಾಯ್ಸಲ್ಲೆಲ್ಲ ಹೋಗ್ತಿದ್ದಾರೆ. ಕಲ್ಲಿನ ರಥ ದೇವಸ್ಥಾನ, ಇಲ್ಲೊಂದು ಮಂಟಪ ಇದೆ, ಆರಾಮಾಗೆ ತಣ್ಣಗಿರ್ಬೋದು ಕೆಳಗಡೆ. ನೋಡಿ ಕಲ್ಲಿನ ರಥ ಮುಂದೆ ಎಷ್ಟು ಜನ ಇದ್ದಾರೆ. ಫೋಟೋ ಫೋಟೋ ಫೋಟೋ. ಇಲ್ಲೊಂದು ಮಂಟಪ ಇದೆ ತಣ್ಣು ಕೂತ್ಕೊಳ್ಳೋಕ್ಕೆ, ಅಲ್ಲೊಂದಿದೆ ಅಲ್ಲೊಂದಿದೆ, ಸುತ್ತಲೂ ಮಂಟಪಗಳಿದೆ. ತುಂಬ ಚೆನ್ನಾಗಿದೆ ಜಾಗ ಇದು. ಎಷ್ಟು ಇದಳಿದೆ ನೋಡಿ, ಸ್ಪೀಡಲ್ಲಿ ಭಯನೇ ಆಗುತ್ತೆ. ನೋಡಕ್ ಹೀಗಿದೆ, ಇಳಿದ್ರೆ ಅಂತೂ ಸಿಗೋದಲ್ಲ. ಇಲ್ಲೇ ನಿಂತ್ಕೊಂಡೇ ಬಿಟ್ಟಿದ್ದಾರೆ. ಅರ್ಧ ಗಂಟೆ ಹೊಟ್ಟೋಗೋಣ ಸುಮ್ಮನೆ ಹಿಂಗೆ ಬಂದು ಹಿಂಗೆ ನೋಡ್ಕೊಂಡು ಹಿಂಗೆ ಹೊಟ್ಟೋಗೋಣ ಅಂದವರು ನೀರು ನೋಡ್ಕೊಂಡು ಹೀಗೆ ನಿಂತ್ಕೊಂಡ್ಬಿಟ್ಟಿದ್ದಾರೆ. ಒಂದು ವಿಸಿಟ್ ಮಾಡಿ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ KRS ಬ್ಯಾಕ್ ವಾಟರ್. ಗೂಗಲಲ್ಲಿ ಶ್ರೀ ವೇಣುಗೋಪಾಲ ಸ್ವಾಮಿ ಟೆಂಪಲ್ KRS ಬ್ಯಾಕ್ ವಾಟರ್ ಅಂತ ಹೊಡೆದ್ರೆ ಲೊಕೇಶನ್ ಸಿಗುತ್ತೆ ನಿಮಗೆ. ವಿಂಡ್ ಬ್ಲಾಸ್ಟ್ ಜಾಸ್ತಿ ಇರೋದ್ರಿಂದ ವಾಲ್ಯೂಮ್ ಫುಲ್ಲು ಆಫ್ ಮಾಡಿದ್ದೀನಿ. ಇದು ಅದರ್ ಎಂಡು, ಹಿಂದೆ ಪೂರ್ತಿ ದೇವಸ್ಥಾನದ ಹಿಂದೆ ಅಲೆಗಳು ಫುಲ್ ಮೇಲ್ವರೆಗೂ ಹಾರ್ತಿತ್ತು. ತುಂಬ ಜೋರಾಗಿ ಗಾಳಿ ಬರ್ತಿದೆ. ಫುಲ್ಲು KRS ಡ್ಯಾಮ್ ತುಂಬೋಗಿದೆ, ಗಾಳಿ ನೀರು ತುಂಬೋಗಿರೋದ್ರಿಂದ ಮೇಲೆ ಅಲ್ಲಿವರೆಗೂ ನೋಡಿ ಇಲ್ಲಿವರೆಗೂ ಇದು ಎರಚ್ತಿದೆ ಅಲ್ಲಿ ಅಲೆಗಳು. ಫುಲ್ಲು ಬ್ಯಾರಕೇಡ್ಸ್ ಎಲ್ಲ ಹಾಕ್ಬಿಟ್ಟಿದ್ದಾರೆ. ಮುಂಚೆ ಇಲ್ಲಿ ಬೋಟ್ ರೈಡಿಂಗ್ ಎಲ್ಲ ಆಗ್ತಿತ್ತು, ಅಂದರೆ ಪೇ ಮಾಡಿ ಬೋಟಿಂಗ್ ಎಲ್ಲ ಕರ್ಕೊಂಡವರು, ಸ್ಪೀಡ್ ಬೋಟಿಂಗ್ ಎಲ್ಲ. ಈ ಅಲೆಗಳು ಜಾಸ್ತಿ ಆಗಿರೋದ್ರಿಂದ ಕಡಿಮೆ ಮಾಡಿಬಿಟ್ಟಿದ್ದಾರೆ. ಇದು ದೇವಸ್ಥಾನ ಹಿಂದೆ ಚೆನ್ನಾಗಿದೆ ಪ್ಲೇಸು, ಕೂತ್ಕೊಂಡು ಫೋಟೋಸ್ಗೆಲ್ಲ. ದೇವಸ್ಥಾನ ಒಳಗಡೆನೂ ಚೆನ್ನಾಗಿದೆ, ಬಟ್ ದೇವಸ್ಥಾನ ಒಳಗಡೆ ವಿಡಿಯೋ ಮಾಡೋಂಗಿಲ್ಲ. ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಮುಗಿಸ್ಕೊಂಡು ಸೀದಾ ಇವಾಗ ಬೆಂಗಳೂರು ಕಡೆ ಹೋಗ್ತಾ ಇದ್ದೀವಿ. ಇಲ್ಲಿ ಇವಾಗ ಹೋಟೆಲ್ ಪ್ರಮೋದ್ ಊಟ ಮಾಡಿಕೊಂಡು ಇಲ್ಲಿ ಸೀದಾ ಬೆಂಗಳೂರು ಕಡೆ ಹೋಗೋದು. ಆಗಲೇ ಸಂಜೆ ಆಗಿದೆ, 5:30 ಆಗಿದೆ ನೋಡಿ. ಎಕ್ಸ್ಪ್ರೆಸ್ ಹೈವೇ. ನಾವೀಗೆ ಪಕ್ಕದಲ್ಲೇ ಸರ್ವಿಸ್ ರೋಡಲ್ಲಿ ಹೋಗಿ ಸೀದಾ ಬೆಂಗಳೂರಿಗೆ ಮನೆಗೆ ಹೋಗಿ ಸೇರ್ಕೊಳ್ಳೋದು ಅಷ್ಟೇ, ಮುಗೀತು. 3 ದಿನ ಏನೋ ವಯನಾಡಲ್ಲಿ ಏನಾದರೂ ಎಕ್ಸ್ಪ್ಲೋರ್ ಮಾಡೋಣ ಅಂದ್ಕೊಂಡ್ವಿ. ಮಳೆ ರೆಡ್ ಅಲರ್ಟು ಅಂತ ಹೇಳಿ ಎಲ್ಲ ಕ್ಲೋಸ್ ಮಾಡೋಕ್ಕಿದ್ರು, ಅದರಿಂದ ಎಲ್ಲ ಕ್ಯಾನ್ಸಲ್ ಆಯಿತು. ಹಾಗೆ ಮೈಸೂರಿಗೆ ಬಂದ್ವಿ. ಮೈಸೂರು, ಶ್ರೀರಂಗಪಟ್ಟಣ ಎಲ್ಲ ನೋಡಿಕೊಂಡು ಬೆಂಗಳೂರಿಗೆ ಹೋಗಿ ಮನೆ ಹತ್ರ ಹೋಗಿ ಲಾಸ್ಟ್ ಫೈನಲ್ ಟಚ್ ಕೊಟ್ಬಿಡ್ತೀನಿ ನಿಮ್ಗೊಂದು. ಓಕೆ, ಫೈನಲಿ ರೀಚ್ ಆದೆ ಮನೆ ಹತ್ರ. ತುಂಬ ಟ್ರಾಫಿಕ್ ಇತ್ತು, ಬಿಡದಿಯಲ್ಲಿ ತಗಲಾಕೊಂಡಿದ್ದು 1.5 hour ಆಯ್ತು ಬರೋಕ್ಕೆ. ಇವಾಗ ಟೈಮ್ ಒಂದು ಅರೌಂಡ್ 10:30 ಆಗಿದೆ. ಸೊ ಬಂದ್ಬಿಟ್ಟೆ ಮನೆ ಹತ್ರಕ್ಕೆ. ಇವಾಗ ಸ್ವಲ್ಪ ಸಮಾಧಾನ ಆಗ್ತಿದೆ. ಇವಾಗ ಹೋಗಿ ಊಟ ಮಾಡಿ ರೆಸ್ಟ್ ಮಾಡೋದು. ಚೆನ್ನಾಗಿತ್ತು ರೈಡು. ಅಲ್ಲಿ ನಮಗೆ ಪ್ಲೇಸಸ್ ಓಪನ್ ಇದ್ದಿದ್ರೆ ಇನ್ನೂ ಚೆನ್ನಾಗಿರೋದು, ಬಟ್ ಏನು ಮಾಡೋಕ್ಕಾಗಲ್ಲ. ಇನ್ನೊಂದ್ಸಲಿ ಹೋಗೋಣ, ಮಳೆ ಸ್ವಲ್ಪ ಕಡಿಮೆ ಆದಮೇಲೆ ಇನ್ನೊಂದ್ಸಲಿ ಹೋದರೆ ಆಯಿತು. ಬಟ್ ಆ ಥರ ನೇಚರು, ಮಳೆಯಲ್ಲಿ ಬಂಡೀಪುರ ಫಾರೆಸ್ಟು ತುಂಬ ಚೆನ್ನಾಗಿತ್ತು. ನಿಮಗೆ ಯೂಟ್ಯೂಬಲ್ಲಿ ಬಂದಾಗ ನೀವೇ ನೋಡಿ ಫಾರೆಸ್ಟಲ್ಲಿ ಹೇಗಿರುತ್ತೆ ಅಂತ. ತುಂಬ ಪ್ರಾಣಿಗಳು ಕಾಣಿಸ್ತು, ದೊಡ್ಡ ದೊಡ್ಡ ಪ್ರಾಣಿಗಳೇ ಕಾಣಿಸಿದೆ. ಸೊ ಇವಾಗ ನೋಡೋಣ ಎಷ್ಟು ಕಿಲೋಮೀಟರ್ ಓಡಿಸಿದ್ದೀನಿ. ಲೈಕ್ ಮನೆಯಿಂದ ವಯನಾಡು ಸುತ್ತಮುತ್ತ ಓಡಾಡಿ ಮತ್ತು ತಿರ್ಗಾ ಮೈಸೂರಿಗೆ ಬಂದು ಅಲ್ಲೆಲ್ಲ ಓಡಾಡಿ ಮತ್ತೆ ರಿಟರ್ನ್ ಬೆಂಗಳೂರಿಗೆ ಬಂದಿರೋದು.
ನೋಡೋಣ ಎಷ್ಟಾಗಿರ್ಬೋದು ಅಂತ ಚೆಕ್ ಮಾಡೋಣ ಬನ್ನಿ. ಸೊ ಗಾಡಿ ತೊಗೊಂಡು 3 months ಆಯ್ತು ಅಷ್ಟೇ. ಇಲ್ಲೊಂದು ಜಾಯ್ಸ್ಟಿಕ್ ಇದೆ. ಸೊ ಟೋಟಲ್ ಟ್ರಿಪ್ ಕಿಲೋಮೀಟರ್ಸ್ ಬಂದುಬಿಟ್ಟು 609.3 ಕಿಲೋಮೀಟರ್ಸ್ ಓಡಿದೆ. ಬೆಂಗಳೂರಿಗೆ ಹೋಗಿ ವಯನಾಡಿಂದ ಎಲ್ಲ ಓಡಾಡ್ಕೊಂಬಂದು ಮತ್ತು ಇದು ಮೈಲೇಜ್ ಆ್ಯಾವ್ರೇಜ್ ಬಂದುಬಿಟ್ಟು 33.8 ಕೊಟ್ಟಿದೆ. ನಾಟ್ ಬ್ಯಾಡ್. ಕಂಪ್ನಿಯವ್ರು ಹೇಳೋ ಪ್ರಕಾರ 25 to 30 ಬರುತ್ತೆ ಮೈಲೇಜು ಅಂತ ಹೇಳಿದ್ದಾರೆ. ಬಟ್ 35 ಬಂದಿತ್ತು. ತಿರ್ಗಾ ಸಿಟಿ ಒಳಗಡೆ ಬಂದಿದ ತಕ್ಷಣ ಡೌನ್ ಆಗಿದೆ. ಎಷ್ಟು 1.2 ಕಿಲೋಮೀಟರ್ಸ್ ಡೌನ್ ಆಗಿದೆ. ಪರವಾಗಿಲ್ಲ, ಚೆನ್ನಾಗಿ ಬಂದಿದೆ. ಒಂದೊಳ್ಳೆ ರೈಡ್ ಆಯಿತು, ಖುಷಿ ಆಯಿತು. ಹೊಸ ಗಾಡಿ, ಸ್ವಂತ ದುಡ್ಡಲ್ಲಿ ತೊಗೊಂಡಿರೋ ಗಾಡಿ, ಅದು ಸೋಲೋ ರೈಡಿಂಗು. ನೀಟಾಗಿ ಹೋಗಿ ಫ್ರೆಂಡ್ಸಲ್ಲಿ ಜೊತೆ ಎಲ್ಲ ಸಪ್ರೇಟ್ ಗಾಡಿ, ಚೆನ್ನಾಗಿ ಹೋಗಿ ಯಾರಿಗೂ ಯಾವುದೇ ತೊಂದರೆ ಆಗ್ದಿರ ಖುಷಿಯಾಗಿ ಎಂಜಾಯ್ ಮಾಡಿಕೊಂಡು ಖುಷಿಯಾಗಿ ಬಂದಿದ್ದೀವಿ. ಅದೇ ಖುಷಿ. ಇಲ್ಲಿಗೆ ನಾನು ಫಸ್ಟ್ ವ್ಲಾಗ್ ಮುಗಿಸ್ತೀನಿ. ಇಲ್ಲಿಗೆ ಮುಗಿಸೋಣ. ಜೈ ಆಂಜನೇಯ.